ಮಜಾ. ಯೆಲ್ಲೋ ಕಲರ್ ಲೈಟ್. ಅಯ್ಯೋ ದೇವರೇ, ಯಾವ ಪಾಪದ ಜನ್ಮಕ್ಕೆ ನನಗೆ ಈ ಶಿಕ್ಷೆ. ನಾನು ಈ ಪ್ರಪಂಚಕ್ಕೆ ಕಣ್ಣು ಬಿಡ್ತಿದ್ದಂತೆ ನನಗೆ ಜನ್ಮ ಕೊಟ್ಟ ತಂದೆ ತಾಯಿಗಳನ್ನು ಕಿತ್ಕೊಂಡು ತಬ್ಬಲೆನ್ನಾಗಿ ಮಾಡಿದೆ. ನನ್ನ ಒಡ ಹುಟ್ಟಿದ ಅಣ್ಣ ನನಗೆ ತಂದೆ ತಾಯಿ ಸ್ಥಾನವನ್ನು ತುಂಬಿ ವಿದ್ಯೆ ಬುದ್ಧಿಯನ್ನು ಕೊಟ್ಟ. ನನ್ನ ಅಣ್ಣನಿಗೆ ಮತಗೇಡಿ ತಮ್ಮನಾದನೆ ಹೊರತು ಒಳ್ಳೆಯ ತಮ್ಮನಾಗಿರಲು ಅವಕಾಶನೇ ಕೊಡಲಿಲ್ಲ. ಅಣ್ಣ ತಮ್ಮಂದಿರ ಮಧ್ಯೆ ದಾಯಾದಿತನವನ್ನು ತಂದಿಟ್ಟು ಬಾಂಧವ್ಯ ಬೆಸುಗೆಯಿಂದ ದೂರ ಮಾಡಿದೆ. ಕಣ್ಣಂಚಿನಲ್ಲೇ ದಿನ ನನ್ನ ಅಣ್ಣನ ಮುಖವನ್ನು ನೋಡಲಿಲ್ಲ ಅಂದ್ರೆ ನನ್ನ ಮನಸ್ಸಾಕ್ಷಿ ಒಪ್ಪೋದಿಲ್ಲ. ನನ್ನ ತಾಯಿ ರೂಪದ ಅತ್ತಿಗೆ ನನ್ನನ್ನು ಮಗನೆಂದು ಕಂಡು ಪ್ರೀತಿ ವಾತ್ಸಲ್ಯ ನೀಡಿದ ಕರುಣಾಮಯಿ. ನನ್ನ ಅತ್ತಿಗೆನ ಬಿಟ್ಟು ದೂರ ನಾನು ಹೇಗಿರ್ಲಿ? ನನ್ನ ಅತ್ತಿಗೆ ಕೊಟ್ಟ ಭಾಷೆಯನ್ನು ಉಳಿಸಿಕೊಳ್ಳುವುದಕ್ಕೆ ದಾರಿದೀಪ ನೀನಾಗಬೇಕು ತಂದೆ, ದಾರಿದೀಪ ನೀನಾಗಬೇಕು. ಯಾರಿದು ಅಳ್ತಾ ಇರೋದು? ಹೆಲೋ, ಎಕ್ಸ್ಕ್ಯೂಸ್ ಮೀ, ಏನ್ ನಿಮ್ ಪ್ರಾಬ್ಲಮ್? ರೋಡಲ್ಲಿ ಇಟ್ಕೊಂಡು ಅಳ್ತಾ ಇದ್ದೀರಲ್ಲ, ಯಾಕೆ? ಏನಾಯ್ತು? ಯಾರು? ಓ ವಸಂತ, ನೀವೇನಿಲ್ಲಿ? ಚೆನ್ನಾಗಿದ್ದೀರಾ? ಆನಂದ್, ನೀವಾ? ನಾನಿರೋ ಜಾಗಕ್ಕೆ ಬಂದು ನೀವೇನಿಲ್ಲಿ ಅಂತ ಕೇಳ್ತಿದ್ದೀರಾ? ಅದ್ ಸರಿ, ನೀವೇನಿಲ್ಲಿ? ಯಾಕೆ ಅಳ್ತಾ ಇದ್ದೀರಾ? ಏನಾಯ್ತು ಆನಂದ್? ಅದೇನಾಯ್ತು ಅಂತ ಹೇಳಿ. ಅಂತದೇನಿಲ್ಲ ವಸಂತ, ನಾನಿನ್ ಬರ್ತೇನೆ. ನಿಂತ್ಕೊಳ್ಳಿ ಆನಂದ್. ಯಾಕೆ? ನನ್ ಜೊತೆ ಮಾತಾಡೋಕೆ ನಿಮ್ಗೆ ಇಷ್ಟ ಇಲ್ವಾ? ಕಾಲೇಜ್ನಲ್ಲಿ ಓದಿರ್ಬೇಕಾದ್ರೆ ಎಷ್ಟೋ ಜನರ ನೋವಿಗೆ ನೀವು ಧ್ವನಿಯಾಗಿರ್ತಿದ್ರಿ. ಅಂಥದ್ರಲ್ಲಿ ಇವತ್ತು ನೀವು ನೋಡ್ತಾ ಇದ್ರೆ ಯಾವ್ದು ಕಷ್ಟದಿದ್ದೀರಾ ಅಂತ ನನಗೆ ಗೊತ್ತಾಗ್ತಾ ಇದೆ. ಪ್ಲೀಸ್ ಅದೇನು ಅಂತ ನನ್ನ ಹತ್ರ ದಯವಿಟ್ಟು ಹೇಳಿ. ವಸಂತ, ಕೆಲವೊಂದು ಮನಸ್ಸಿಗೆ ಆಘಾತಗಳನ್ನ ಹೇಳ್ಕೊಳಕ್ಕಾಗಲ್ಲ. ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ ಪ್ಲೀಸ್. ನೋಡಿ ಆನಂದ್, ಮನಸ್ಸಲ್ಲಿ ಎಷ್ಟೇ ಕಷ್ಟ ಇದ್ರು ಫ್ರೆಂಡ್ಸ್ ಗಳ ಹತ್ರ ಅದನ್ನ ಹೇಳ್ಕೊಂಡ್ರೆ ಮನ್ಸು ತುಂಬಾನೇ ಹಗುರ ಆಗುತ್ತೆ. ಅದೇನಂತ ನೀವು ಹೇಳಲೇಬೇಕು, ಇಲ್ಲ ಅಂದ್ರೆ ಇದು ನಮ್ಮಿಬ್ಬರ ಸ್ನೇಹದ ಮೇಲಾಣೆ. ವಸಂತ ಅವರೇ, ನನ್ನ ಮನದಾಳದ ನೋವನ್ನ ನಿಮ್ಗೆ ಯಾವ ರೀತಿ ತಿಳಿಸ್ಲಿ? ನಾನು ಮನೆಯಲ್ಲಿ ಕಳ್ಳತನ ಮಾಡಿ ಮನೆಯಿಂದ ಹೊರ ಹಾಕಿದರು ಅಂತ ಹೇಳ, ಇಲ್ಲ ಊರಿಂದ ಬಹಿಷ್ಕಾರ ಹಾಕಿ ಹೊರ ನೂಕಿದರು ಅಂತ ಹೇಳ. ಏನ್ ಹೇಳ್ತಾ ಇದ್ದೀರಾ? ನಿಮ್ಮನ್ನ ಬಹಿಷ್ಕಾರ ಹಾಕಿ ಊರಿಂದ ಹೊರಗಡೆ ಇಟ್ಟಿದಾರ? ಅಯ್ಯೋ ದೇವ್ರೆ, ಏನಪ್ಪ ನಿನ್ ಲೀಲೆ? ಕೆಟ್ಟವ್ರಿಗೆ ಸುಖ ಸಂತೋಷನ ಕೊಡ್ತೀಯ, ಆದ್ರೆ ಯಾವಾಗ್ಲೂ ಎಲ್ರಿಗೂ ಒಳ್ಳೇದೇ ಬಯಸೋರ್ಗೆ ಈ ರೀತಿ ಕಷ್ಟ ಕೊಡ್ತಾ ಇರ್ತೀಯ. ತಂದೆ, ಏನಪ್ಪ ಇದೆಲ್ಲ ನಿನ್ನ ಪವಾಡ? ವಸಂತ ಅವರೇ, ನನ್ನ ಮೇಲೆ ನಿಮಗೆ ಏಕೆ ಇಷ್ಟೊಂದು ಮಮಕಾರ? ನನ್ನ ಮನದಾಳದ ನೋವನ್ನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಆ ದೈವ ಸಂಕಲ್ಪ ಇರಬೇಕಾದ್ರೆ ನಡೆದಿದ್ದನ್ನ ನಾನು ಹೇಳ್ತೀನಿ. ನಾನು ಕೆಲಸ ಮಾಡ್ತಿದ್ದ ಫ್ಯಾಕ್ಟ್ರಿಯಲ್ಲಿ ನನಗೊಂದು ರೂಮ್ ಬಿಟ್ಟಿದ್ರು. ಆ ರೂಮಿಗೆ ಯಾರೋ ಆಗದೆ ಇರೋರು ಹಣ ತಂದಿಟ್ಟು ಸೂರ್ಯ ಅದನ್ನು ಹುಡುಕ್ತಾಗ ಅದು ನನ್ನ ರೂಮಲ್ಲಿ ಸಿಕ್ತು. ಆಗ ನಾನೇ ಕಳ್ಳತನ ಮಾಡಿದೆ ಅಂತ ನನ್ನ ಅಣ್ಣ ಮತ್ತು ಸೂರ್ಯ ನನ್ನನ್ನು ಮನೆಯಿಂದ ಹೊರ ಹಾಕಿದ್ರು. ಈಗ ನಾನು ಎಲ್ಲೋಗ್ಲಿ? ನನಗೆ ದಾರಿ ತೋರ್ತಾನೇ ಇಲ್ಲ. ನೋಡಿ, ಯೋಚನೆ ಮಾಡಬೇಡಿ. ಗುರಿ ಇದ್ ಕಡೆ ದಾರಿ ಅನ್ನೋದು ಇದ್ದೇ ಇರುತ್ತೆ. ನೀವು ಸಮಾಧಾನ ಮಾಡ್ಕೊಳ್ಳಿ. ಕಾಲೇಜ್ನಲ್ಲಿ ಇರ್ಬೇಕಾದ್ರೆ ನಾವು ನೀವು ಯಾವ ರೀತಿ ಸ್ನೇಹ ಸಂಕೋಲೆಯಿಂದ ನಡ್ಕೋತಾ ಇದ್ವಿ. ಒಂದ್ ಕೆಲಸ ಮಾಡಿ, ಹೇಗಿದ್ರು ನಮ್ ಡ್ಯಾಡಿ ನನ್ನ ಹೆಸರಿಗೆ ರಬ್ಬರ್ ಫ್ಯಾಕ್ಟ್ರಿನ ಬರ್ಕೊಟ್ಟಿದ್ದಾರೆ. ಅದನ್ನ ನಡ್ಸೋದಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ. ಸಡನ್ ಆಗಿ ಲಾಕ್ಡೌನ್ ಮಾಡ್ಬೇಕು ಅಂತ ನಾನೇ ಅನ್ಕೊಂಡಿದ್ದೆ. ನಿಮ್ಮನ್ನ ಆ ಫ್ಯಾಕ್ಟ್ರಿಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಮಾಡ್ತೀನಿ. ನೀವು ನನ್ನ ಹತ್ರನೇ ಕೆಲಸ ಮಾಡ್ಕೊಂಡು ಅಲ್ಲಿರೋ ಕೂಲಿ ಕಾರ್ಮಿಕರಿಗೆ ಅವ್ರ ನೋವಿಗೆ ನೀವು ಧ್ವನಿಯಾಗಿ, ಸರಿನಾ? ತುಂಬಾ ಥ್ಯಾಂಕ್ಸ್ ಮೇಡಮ್. ನಿಮ್ಮಿಂದ ನನಗೊಂದು ಕೆಲಸ ಸಿಕ್ತು. ನೀವು ಕೊಟ್ಟಿರೋ ಜವಾಬ್ದಾರಿಯನ್ನ ನಿಭಾಯಿಸ್ಕೊಂಡು ನಿಮ್ಮ ಹೆಸರನ್ನ ಉಳಿಸ್ತೀನಿ. ತುಂಬಾ ಥ್ಯಾಂಕ್ಸ್ ಮೇಡಮ್. ಇದೇನಾ ಇದಕ್ಕಿದ್ದಾಗೆ ನನ್ನನ್ನ ಮೇಡಮ್ ಅಂತ ಕರಿತಾ ಇದ್ದೀರಾ? ನೀವು ನಮ್ಮ ಫ್ಯಾಕ್ಟ್ರಿಯ MD, ನಾನು ನಿಮ್ಮ ಕೈ ಕಡೆ ಕೆಲಸ ಮಾಡೋ ಕೂಲಿಯವನು. ನೋಡಿ, ನೀವು ನಮ್ಮ ಹತ್ರ ಕೆಲಸ ಮಾಡೋ ಕೂಲಿಯವರೇ ಆಗಿದ್ರು ಈ ಬಿಸ್ನೆಸ್ ಅಲ್ಲಿ ನಿಮಗೂ ಕೂಡ ನಾನು ಪಾರ್ಟ್ನರ್ಶಿಪ್ ಕೊಡ್ತಾ ಇದ್ದೀನಿ. ನಾನು MDನೇ ಆಗಿದ್ರು ನೀವು ನನ್ನನ್ನ ವಸಂತ ಅಂತ ಕರಿಬೇಕು, ಅಷ್ಟೇ ಸಾಕು. ಆಯ್ತು ವಸಂತ. ಸರಿ, ಟೈಮ್ ಆಯ್ತು, ಬನ್ನಿ ಮನೆಗೆ ಹೋಗೋಣ.